ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ಈ ಧರ್ಮಸ್ಥಳದ ವಿಚಾರವಾಗಿ ಮಾತನಾಡ್ತೀನಿ. ಏನು ಧರ್ಮಸ್ಥಳದ ವಿಚಾರ ಅಂತ ಹೇಳ್ತೀರಾ? ಈ ಧರ್ಮಸ್ಥಳ ಅಂದ ತಕ್ಷಣನೇ ಮೊದಲು ನೆನಪಾಗೋದು ಸೌಜನ್ಯ. ಸೌಜನ್ಯ ಅಂದ ತಕ್ಷಣನೇ ಅವರ ಪರ ಹೋರಾಟಗಾರರು. ಸೌಜನ್ಯ ಪರ ಹೋರಾಟಗಾರರ ಮೇಲೆ ರಾಜ್ಯ ಸರ್ಕಾರ, ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ರಾಜ್ಯದ ಭವಿಷ್ಯ, ರಾಜ್ಯದ ಸುವ್ಯವಸ್ಥೆ ಕಾಪಾಡುವಂಥ ಒಂದು ಕೆಪಾಸಿಟಿ ಇರೋದು ಮುಖ್ಯಮಂತ್ರಿಗಳಿಗೆ. ಅಂದರೆ ಈ ಪರ ವಿರೋಧ ಬಿಟ್ಬಿಡಿ, ಎರಡೂ ಸತ್ತೋಗ್ಬಿಟ್ಟಿದ್ದೇವೆ. ರಾಜಕೀಯನೂ ಸತ್ತೋಗ್ಬಿಟ್ಟಿದೆ, ಅಟ್ಲೀಸ್ಟ್ ಅಧಿಕಾರಿಗಳು. ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಸತ್ಯ ಯಾಕೆ ಸಾಯಿಸ್ತಾ ಇದ್ದೀರಾ? ಇವತ್ತು ಯಾರು ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸತ್ಯ ಹೊರಗೆ ಬರುತ್ತೆ ಅನ್ನೋ ಸಮಯದಲ್ಲಿ ಆ ಸತ್ಯವನ್ನು ಹೇಳುವಂಥ ವ್ಯಕ್ತಿಗಳನ್ನ ಗಡೀಪಾರು ಮಾಡ್ತಾ ಇದೆ ನಿಮ್ಮ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ, ನಾಚಿಕೆ ಆಗ್ಬೇಕಾಗಿರೋದು ಸರ್ಕಾರಕ್ಕ, ಅಧಿಕಾರಿಗಳಿಗ? ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಹೆಂಗೆ ಒಬ್ಬ ಅಧಿಕಾರಿಗಿಂತ ಇನ್ನೊಬ್ಬ ಅಧಿಕಾರಿ ಮೇಲಧಿಕಾರಿ ಅಂತ ಇರ್ತಾರೆ ಸರ್ಕಾರಿ ಕಚೇರಿಗಳಲ್ಲಿ, ಇಲ್ಲೂ ಅದೇ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು CM ವರೆಗೂ ಸಮೇತ ಸ್ಟೆಪ್ ಬೈ ಸ್ಟೆಪ್ಪೇ ಬರೋದು. ಮತ್ತು ಅಲ್ಲಿಂದ ಬೇರೆ ಸ್ಟೆಪ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಟೆಪ್ ಬೇರೆ. ಬಟ್ ಇಲ್ಲಿ ಒಂದು ಕ್ಲಿಯರ್ ಆಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅಂತ ಹಾಕ್ಬಿಡೋಣ ಮೊದಲು. ಯಾಕೆ ಅಂತ ಹೇಳಿದ್ರೆ, ಗಡೀಪಾರ್ ಮಾಡೋದು ಯಾವುದಕ್ಕೆ? ರೌಡಿ ಶೀಟರ್ ಮಾಡೋದು ಯಾವುದಕ್ಕೆ? ಯಾರಾದರೂ ಧ್ವನಿ ಎತ್ತಿದ್ರೆ ಆ ವ್ಯಕ್ತಿಯ ಮೇಲೆ ರೌಡಿ ಶೀಟರ್ ಮಾಡ್ತಾರೆ. ನೋಡಿ, ಈಗ ಜಗದೀಶ್ ಅವ್ರ ಮೇಲೆ ಹಾಕಿದ್ದಾರೆ, ಲಾಯರ್ ಜಗದೀಶ್ ಅವ್ರ ಮೇಲೆ. ಆಯ್ತು, ಅಡ್ವೊಕೇಟ್ಗಳ ಮೇಲೂ ಹಾಕ್ತಾರೆ ರೌಡಿ ಶೀಟರ್ ಅಂತ ಗೊತ್ತಾಯ್ತಲ್ಲ, ಬಿಡ್ರಿ ಜಗದೀಶ್ ಅವರೇ, ನಿಮ್ಮ ಕಡೆಯಿಂದಲ್ಲಾದ್ರು. ಬಟ್ ಇಲ್ಲಿ ಯಾರ್ಯಾರು ಬ್ಯಾಕ್ ಗ್ರೌಂಡಿಂದ ಬಂದು ಎಷ್ಟೆಷ್ಟು ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡೋದು. ಯಾಕೆಂದ್ರೆ ಮೇಲೊಬ್ಬ ದೇವನ ಅಂತ ಒಬ್ಬನಿದ್ದಾನೆ. ದೇವ ಅಂದ್ರೆ ಏನು? ಮಂಜುನಾಥ್ ದೇವರು ಅಂತ ನಾವೇನಂತೀವಲ್ಲ, ಆ ದೇವರೇ ಎಲ್ಲದಕ್ಕೂ ಒಂದು ದೊಡ್ಡ ಶಕ್ತಿ. ಇವತ್ತು ಇಷ್ಟು ವರ್ಷಗಳ ಕಾಲ ಅವ್ರನ್ನೆಲ್ಲ ಬೆಳೆಸ್ಕೊಂಡು ಇಟ್ಕೊಂಡು ಬಂದು ಅಲ್ಲಿ ಅಷ್ಟಕಂಡೆಲ್ಲ ಅಕ್ರಮಗಳು ನಡೆದ್ರು ಬೆಳಕಿಗೆ ಬರದೇ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಿರೋದು ಅದೇ ದೇವರು ಅಂತ ಹಾಕೊಂಡ್ಬಿಡೋಣ. ಯಾಕೆ ಅಂತ ಹೇಳಿದ್ರೆ, ನೋಡೋಣ ಮುಂದಿನ ದಿನಗಳಲ್ಲಿ SIT ತನಿಖೆಗೆ ಯಾರು ಅಡ್ಡಿ ಮಾಡಿದ್ದ ಅವನು ಮಂಜುನಾಥ್ ಗೌಡ ಅಲ್ಲಿಂದ ಔಟ್ ಆದ. ಯಾಕೆ ಅಂತ ಹೇಳಿದ್ರೆ, ಇವ್ರನ್ನೆಲ್ಲ ಎದುರಿಸೋಣಂತೆ. ಆಸ್ತಿ ಅವನು ಎಲ್ಲೆಲ್ಲಿ ಖರೀದಿ ಮಾಡಿದ್ದಾನೆ ಅದೆಲ್ಲ ಲಾಯರ್ ಜಗದೀಶ್ ಅವರು ಬಟಾ ಬಯಲು ಮಾಡಿಟ್ರು ಮಂಜುನಾಥ ಗೌಡಂದ. ಆಯ್ತು, ಈಗ ಈ ತಿಮ್ಮರೋಡಿ ಅವ್ರನ್ನ ಯಾಕೆ ಗಡೀಪಾರ್ ಮಾಡಬೇಕಾಗಿತ್ತು? ಜಯಂತ್ ಅವ್ರಿಗೆ ಯಾಕೆ ಬೆದರಿಕೆ ಮಾಡಬೇಕಾಗಿತ್ತು? ಮಟ್ಟಣ್ಣನವ್ರನ್ನ ಯಾಕೆ ಗಡೀಪಾರ್ ಮಾಡಬೇಕು ಅಂತ ಅಂದ್ರೆ, ಇವರೆಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ಒಬ್ಬೊಬ್ಬರ ಹಿಂದೆ ಒಂದೊಂದು ಶಕ್ತಿ ಇದೆ ಅಂತ ಗೊತ್ತಿಲ್ಲ ಅವರಿಗೆ. ಆ ಶಕ್ತಿ ಪ್ರದರ್ಶನವನ್ನ ಇದೇ ತಿಂಗಳು 27ನೇ ತಾರೀಕು ಬೆಳ್ತಂಗಡಿಯಲ್ಲಿ ತಹಸೀಲ್ದಾರ್ ಕಚೇರಿಗೆ ಮನವಿ ಕೊಡೋದಕ್ಕೆ ಹೊರಟಿದ್ದಾರೆ. ಇಡೀ ರಾಜ್ಯ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಈ ಚರ್ಚೆ ಆ ಬೆಳ್ತಂಗಡಿ ತಹಸೀಲ್ದಾರಿಗೆ ಕೊಡ್ತಾ ಇದ್ದಾರೆ. CM ಅವರೇ ಜನಪರ ಜನಪ್ರತಿನಿಧಿ, ನೀವು ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಮುಖ್ಯಮಂತ್ರಿಗಳು. ವಿಧಾನಸೌಧ ಒಳಗಡೆ ಒಬ್ಬ ಯೂಟ್ಯೂಬ್ ಚಾನಲ್ ಸಮೀರ್ ಎಂಬಡಿ ಬಗ್ಗೆ ಮಾತನಾಡೋದಕ್ಕೆ ಸಮಯ ಸಿಗುತ್ತೆ. ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಕೆಟ್ಟ ಕೆಲಸಗಳಿಗೆ ನಿಮಗೆ ಸಮಯ ಕೊಡೋದಕ್ಕೆ ಆಗಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಸರ್ಕಾರ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿಗಳು. ಮಟ್ಟಣ್ಣನ ವರ್ದೇನ್ ಕೇಸಿದೆ? ಸೌಜನ್ಯ ಪರ ಹೋರಾಟ ಮಾಡೋದೇ ತಪ್ಪ? ಸತ್ಯ ಕೇಳೋ ತಪ್ಪು ಅಂತ ಹೇಳ್ಬಿಡ್ರಿ. ಅತ್ಲಾಗೆ ಹಿಟ್ಲರ್ ಸರ್ಕಾರ ಮೊದಲು ನಡೆಸ್ತಿದ್ರಲ್ಲ, ಹಂಗೆ ನಡೆಸ್ಬಿಡ್ರಿ. ಯಾಕೆ ಅಂತ ಹೇಳಿದ್ರೆ, ಸತ್ಯದ ಬಗ್ಗೆ ಯಾರು ಧ್ವನಿ ಎತ್ತಾರೋ ಅವ್ರು ರೌಡಿ ಶೀಟರು. ಈ ನೆಕ್ಸ್ಟ್ ಅಲ್ಲೇ ಗಡೀಪಾರು. KP ಆಕ್ಟ್ ಅಲ್ಲಿ ಮಾಡ್ಕೊಂಡಿದವರು, ಅಥವಾ ಇವರೇ ಆಕ್ಟ್ ಮಾಡ್ಕೊಂಡಿದವರು, ಅಥವಾ ಆಕ್ಟಿಂಗಿಗೋಸ್ಕರ ಆಕ್ಟ್ ಇಟ್ಕೊಂಡಿದವರು, ನನಗಂತೂ ಗೊತ್ತಿಲ್ಲ. ಲೀಗಲಿ ಏನಿರುತ್ತೆ ಅದ್ರೊಳಗಡೆ. ಇವನು ಯಾರಿಗಾದ್ರೂ ಸಮಾಜದಲ್ಲಿ ತೊಂದರೆ ಮಾಡಿದ್ರೆ, ಅಘಾತಕಾರಿ ವಿಚಾರಗಳಲ್ಲಿ ಚರ್ಚೆಯಲ್ಲಿ ಒಳಗೊಂಡು ಸಮಾಜಘಾತುಕ ಕೆಲಸಗಳನ್ನು ಮಾಡಿದ್ರೆ
ಅಥವಾ ಕಳ್ತನ, ಸುಳ್ತನ, ಧ್ವಂಸ, ದರೋಡೆ ಏನಿದಾವಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಜೀವನ ಮಾಡೋದಕ್ಕೋಸ್ಕರ ಅನ್ಕೊಂಡಿರ್ತಾರೆ ಸ್ವಲ್ಪ ಜನ. ಅವರು ಮಾಡೋಂಥ ಕೆಲಸಗಳನ್ನು ಮಾಡಿದ್ರೆ ಇವನ್ನೆಲ್ಲ ತೆರಿಬೇಕು. ಸ್ವಲ್ಪ ಅನುಮಾನ ಬಂದ್ಬಿಟ್ರೆ ಸಾಕಂತೆ ಇವರಿಗೆ, ಹಂಗೆ ರೌಡಿ ಶೀಟರ್ ಓಪನ್. ಸತ್ತದ ಪರ ಸ್ವಲ್ಪ ಧ್ವನಿ ಎತ್ತಿದ ತಕ್ಷಣನೇ ಗಡಿಪಾರ್. ನಾಚಿಕೆ ಆಗೋದಿಲ್ವಾ ಸಿದ್ದರಾಮಯ್ಯನವರೇ ನಿಮ್ ಸರ್ಕಾರಕ್ಕೆ ಅಥವಾ ಪೊಲೀಸ್ನವ್ರಿಗೆ? ಹೇಳ ಪೊಲೀಸು ವ್ಯವಸ್ಥೆನೇ ಕೆಟ್ಟೋಗ್ಬಿಟ್ಟಿದೆ ಪಾಪ, ಕೋಟಿಗಟ್ಲೆ. ಆದಷ್ಟು ಬೇಗ ಒಂದು 10 ಜನ IPS ಆಫೀಸರ್ಸ್ಗಳು, ಇನ್ಸ್ಪೆಕ್ಟರ್ಗಳು, ಆಮೇಲೆ SIಗಳು, CPAಗಳು, IGಗಳು, DGಗಳು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಬಯಲಿಗೆ ಕೊಡ್ತಾ ಇದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ರೊಕ್ಕ ಕೊಟ್ಟು ಹೋಗ್ತಾರೆ, ಅದನ್ನ ಯಾವ ರೀತಿ ವಸೂಲಿ ಮಾಡ್ಕೊಳ್ತಾರೆ, ಅದರ ಸಂಪೂರ್ಣ ಮಾಹಿತಿಯನ್ನ ಕರ್ನಾಟಕದ ಜನತೆಗೆ ಪ್ರಥಮವರೆಗೆ ನಮ್ಮ DVG ವಾಯ್ಸ್ ಮುಖಾಂತರ ತಿಳಿಸ್ತೀನಿ. ಯಾವ್ಯಾವ ಸ್ಟೇಷನ್ಗೆ ಎಷ್ಟೆಷ್ಟು KG ಬಂಗಾರಗಳ ಕದ್ದಿರ್ತಕ್ಕಂಥ ಬಂಗಾರದಲ್ಲಿ ಎಂಟ್ರಿ ಒಡವೆಗಳನ್ನ ಕೊಟ್ಟಿದ್ದಾನೆ, ಎಂಟ್ರಿಗೆ ಹಾಕಿದ್ದಾನೆ. ಸಿಕ್ಕಿರ್ತಕ್ಕಂಥ ಒಡವೆಗಳನ್ನ ತೆಗೆದುಕೊಂಡು ಹೋಗಿ ಇಸ್ ಲೀಗಲಿ. ಕೊಡಿಗೇಳಿ ಗೇಟ್ ಅಲ್ಲಿ ಇನ್ಸ್ಪೆಕ್ಟರ್ ಏನ್ ಮಾಡ್ದ, ಎಲ್ಲೆಲ್ಲಿ ಯಾವ್ಯಾವ ಕೊಲೆಗಳು ಮಾಡಿ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡಿದ್ರು ಅಲ್ಲ, ಇವೆಲ್ಲ ವಿಚಾರಗಳನ್ನ ಬೆಳಕಿಗೆ ತಂದ್ರೆ ತಾನೆ ಪಾಪ ಪೊಲೀಸ್ನವರು, ರಾಜಕಾರಣಿಗಳು ಸಮಾಜಕ್ಕೆ ಎಷ್ಟೆಷ್ಟು ಕೆಲಸಗಳು ಮಾಡ್ತಿದ್ದಾರೆ ಅಂತ ಜನಕ್ಕೆ ಗೊತ್ತಾಗೋದು ಅಲ್ವಾ ವೀಕ್ಷಕರೇ? ಇಲ್ಲಿ ತಪ್ಪು ವೀರೇಂದ್ರ ಹೆಗಡೆ ಅವರು ಮಾಡಿದ್ದಾರೆ ಅಂತ ಯಾರು ಹೇಳಿಲ್ಲ. ವೀರೇಂದ್ರ ಹೆಗಡೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಹೆಗಡೆ ಹಾಗೂ ಅವರ ಸಹೋದರರು ಏನಿದ್ದಾರಲ್ಲ ಅವರು ಮಾಡಿದ್ದಾರೆ ಅಂತಲೇ ಪ್ರೂಫ್ ಇರೋದು. ಬಟ್ ಅದನ್ನ SIT ಅವ್ರು ತನಿಖೆ ಮಾಡಲಿಕ್ಕೆ ಸಂಪೂರ್ಣವಾದ ಬೆಂಬಲ ಕೊಡಬೇಕು. ಇವ್ರ ಬಗ್ಗೆ ಮಾತಾಡಿರೋರ ಮೇಲೆಲ್ಲ ರೌಡಿ ಶೀಟರು, ಗಡೀಪಾರು ಇವೆಲ್ಲ ಮಾಡೋದ್ರಿಂದ ಸಮಾಜಕ್ಕೆ ಇವರೇ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈಗ ನಾ ತಪ್ಪು ಮಾಡಿದ್ರೆ ನಾನು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನ್ ಬೇಕೋ ಎಲ್ಲ ಪ್ಲಾನ್ ಮಾಡ್ಲೇಬೇಕಲ್ವಾ? ಅದನ್ನ ಮಾಡ್ತಾ ಇದಾರೆ ಅವರು. ಅದನ್ನ ಇವ್ರು ಯಾಕೆ ಮಾಡ್ಬೇಕು? ಇವ್ರು ಮಾಡಿಲ್ಲ ಅಂತ ಹೇಳಿದ್ರೆ ಸ್ಟೇ ಯಾಕೆ ತರಬೇಕು? ಮತ್ತೆ ಇವ್ರ ವಿರುದ್ಧ ಕೇಸ್ ಯಾಕೆ ಮಾಡ್ಬೇಕು? ಮತ್ತೆ ಅಲ್ಲಿ ಕೊಲೆ ಆಗಿರೋದು ಸುಳ್ಳ, ಅತ್ಯಾಚಾರಗಳಾಗಿರೋದು ಸುಳ್ಳ, ಎಲ್ಲ ನಿಜ ಅಂದ್ಮೇಲೆ ಯಾರಾದ್ರೂ ಒಬ್ರು ಮಾಡಿರ್ಬೇಕಲ್ಲ. ಚಿನ್ನಯ್ಯನಿಗೆ ಅವನ್ ಯಾವನು ಮಂಜುನಾಥ್ ಗೌಡನ್ನು ಎದುರಿಸಿದ್ಕೆ ಕೋರ್ಟ್ನಲ್ಲೇ ಸುಳ್ಳು ಸಾಕ್ಷಿ ಹೇಳಿಸ್ತಾನೆ, ಮತ್ತೆ ಬಂದು ಸತ್ಯ ಹೇಳ್ತಾನೆ. ಇದೆಲ್ಲ ಒಂದು ಸ್ಟೆಪ್ ಇದು. ಬಟ್ ಇಲ್ಲಿ ನಾನು ಹೇಳಕ್ ಹೊರಟಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸತ್ಯ ಹೇಳಕ್ ಬಿಟ್ಬಿಡ್ರಿ. ಸತ್ಯ ಹೇಳೋರ್ನ ಯಾಕೆ ಗಡೀಪಾರ್ ಮಾಡ್ತೀರಾ? ಆ ಜಿಲ್ಲೆಯಲ್ಲಿರ್ತಕ್ಕಂಥ SP ಅವರಿಗೆ ಹೇಳ್ತಾ ಇದ್ದೀನಿ ನಾನು, ಚಿಕ್ಕಮಗಳೂರು, ಇದು ದೊಡ್ಡಮಂಗ್ಳೂರು SP ಅವರಿಗೆ. ಆಯ್ತು, ಅವ್ರು ಏನಾದ್ರು ಮಾಡಿರೋದಕ್ಕೆ ಪ್ರೂಫ್ ಬೇಕಲ್ಲ, ಎವಿಡೆನ್ಸ್ ಇಲ್ಲ. ಅವ್ರು ಯಾರೋ ಒಬ್ಬ DYSP ಹೇಳ್ಬಿಟ್ನಂತೆ, ಇವ್ರು ಕೇಳ್ಬಿಟ್ರಂತೆ. ಆಕ್ಚುಲಿ ದಾವಣಗೆರೆಯಲ್ಲಿ KTJ ನಗರದ CPI ಸುನಿಲ್ ಅವರು ನನ್ನ ಮೇಲೆ ರೌಡಿ ಶೀಟರ್ನ ಮಾಡಿಬಿಡ್ತಾರೆ. ಬಟ್ ಅದು ಹಳೇದು ಅಂತ ಹೇಳ್ತಾರೆ. ಅವ್ರು ಯಾವಾಗ ಮಾಡ್ಕೊಂಡ್ರೋ ನನಗೆ ಗೊತ್ತಿಲ್ಲ. ಮೊನ್ನೆ ಅವರೇ ಹೇಳಿದ್ದು ಕಳಿಸಿದ್ದಾರೆ, ನೋಟಿಸ್ ಕಳಿಸಿದ್ದಾರೆ. ಬಟ್ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ರೌಡಿ ಶೀಟರ್ ಓಪನ್ ಮಾಡಿಬಿಟ್ಟಿದ್ದಾರೆ, ನನಗ ಗೊತ್ತಿಲ್ಲ. ಬಟ್ ಈ ರೌಡಿ ಶೀಟರ್ ಸೀಟನ್ನ ತಹಸೀಲ್ದಾರ್ ಅವರಿಗೆ ಕಳಿಸ್ತಾರೆ ರೌಡಿ ಶೀಟರ್ ಮಾಡ್ಲಿಕ್ಕೆ. ಅದು ನನಗೆ ಗೊತ್ತಿಲ್ಲ, ಪ್ರೊಸೀಜರ್ ಗೊತ್ತಿಲ್ಲ ನೋಡಿ ನನಗ. ಅದಕ್ಕೆ ನಾನು ಸೀದಾ ಒಂದು ಡೇಟ್ ಕೊಡ್ತಾರೆ ಗಣಪತಿ ಹಬ್ಬದ ವಿಚಾರವಾಗಿ. ಅಲ್ಲಿಗೆ ಹೋದ್ರೆ ಅವರು ನನ್ನ ಮಕ್ಕ ನೋಡಿದ ತಕ್ಷಣ ಶಾಕ್ ಆದ್ರು. ಯಾಕೆ ಅಂದ್ರೆ ಹೋರಾಟಗಾರನ್ನೆಲ್ಲ ನಾವು ಜೈಲಿಗೆ ಹಾಕಿದ್ರೆ ಇಲ್ಲಿ ಹೋರಾಟ ಯಾರು ಮಾಡ್ಬೇಕು ಹೇಳ್ರಿ? ಅಶ್ವಥ್ ಅವ್ರೆ ಅಲ್ಲ, ನೀವು ಅಲ್ಲಿ ನಡ್ಕೊಂಡಂತ ರೀತಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಯಾಕೆ ಗೊತ್ತಾ, ನಾನು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀನಿ, ಅಧಿಕಾರಿಗಳನ್ನ ನನ್ನ ಕೆಲಸ ಮಾಡಿಸ್ಕೊಡ್ರಿ ಅಂತ ಕೇಳೋನಲ್ಲ. ಅಂತ ವ್ಯಕ್ತಿಯನ್ನ ಇವನು ರೌಡಿ ಶೀಟರ್ ಮಾಡಿದ್ದಾನೆ ಸುನಿಲ್ ಅಂತ ಹೇಳಿದ್ರೆ ಅದ್ ನಾನ್ ಮಾಡಿಲ್ಲ ಅಂತ ಹೇಳ್ತಾರಂತೆ. ಅದ್ ನನಗೆ ಗೊತ್ತಿಲ್ಲ ಸಂಪೂರ್ಣ ಮಾಹಿತಿ. ನಾನಂತೂ ಕಾಸು ತಗೊಳ್ಳಲ್ಲ, ನಾ ಕೊಲಾಸು ತಗೊಳ್ಳಲ್ಲ, ಕಾಸು ತಗೊಳ್ಳಲ್ಲ. ನಾನು ಹಿಂಗೆ ಇರ್ಲಿ, ರೌಡಿ ಶೀಟರ್ ಆಗಿ ಇರ್ಲಿ. ನ್ಯಾಯಾಂಗ ಕೇಳುತ್ತಲ್ಲ, ನ್ಯಾಯಾಂಗಕ್ಕೆ ಉತ್ತರ ಕೊಡ್ಬೇಕಲ್ಲ, ಕೊಡ್ಲಿ ಅವ್ರು ಸುನಿಲ್. ಬಟ್ ಇಲ್ಲಿ ಈ ರೌಡಿ ಶೀಟರು ಆಮೇಲೆ ಗಡೀಪಾರು ಇವೆಲ್ಲ ಇರಬಾರ್ದು ಅಂತ ಅನ್ಸುತ್ತೆ. ಮಾಡ್ಲಿ, ಅದು ಆದಂಥವರಿಗೆ ನ್ಯಾಯಾಂಗದ
ಅಧೀನದಲ್ಲಿ ಇರಬೇಕು, ಪೊಲೀಸ್ ಆಕ್ಟ್ ಅಲ್ಲಿ ಇರೋದು ಬೇಡ. ಯಾಕಂದ್ರೆ ಪೊಲೀಸ್ ಆಕ್ಟ್ ಅಲ್ಲಿ ಅದಿರೋದ್ರಿಂದಲೇ ಇವ್ರು ಇಷ್ಟಕ್ಕಂತ ಸೆಟೀತಾ ಇರೋದು. KP ಆಕ್ಟ್ ಅಲ್ಲಿ ಈ ಮತ್ತೆ ಸುಮೋಟೋ ಈ ರಾಜಕಾರಣಿಗಳು ಸೇಫ್ಟಿ ಆಗಿರ್ಬೇಕು ಅಂತ ಹೇಳಿದ್ರೆ ಪೊಲೀಸ್ನವ್ರು ಸೇಫ್ ಆಗಿರ್ಬೇಕು. ಈ ರಾಜಕಾರಣಿಗಳು ಸೇಫ್ ಆಗಿರ್ಬೇಕು ಅಂದ್ರೆ ಪೊಲೀಸ್ನವ್ರು ಸೇಫ್ಟಿ ಆಗಿರ್ಬೇಕು. ರಾಜಕಾರಣಿಗಳು ಹೇಳಿದ್ರು ಪೊಲೀಸ್ನವ್ರು ಒಂದ್ಸಲ ಮಾತು ಕೇಳಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನೋ ಗಿಮಿಕ್ ಇರುತ್ತೆ ಅಂತ. ಅದಕ್ಕೆ ನಾನು ನ್ಯಾಯಾಂಗಕ್ಕೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಇವೆರಡು ಆಕ್ಟ್ ತೆಗಿರಿ. ರೌಡಿ ಶೀಟರು ಹಾಗೂ ಗಡೀಪಾರು ಇದೆಯಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಒಳ್ಳೇದಲ್ಲದು. ಸಮಾಜ ಅರ್ಧ ಕೆಡಿಸಿರ್ತಕ್ಕಂಥ 2 ಆಕ್ಟ್ ಅವು. ಎಷ್ಟೋ ಜನ ಜೀವನ ಮಾಡಬೇಕು ಅಂತಂದವರಿಗೆ ಜೀವನನೇ ನಿರೂಪಿಸ್ಲಿಲ್ದಂಗೆ ಮಾಡಿರ್ತಕ್ಕಂಥ ಒಂದು ಪೊಲೀಸ್ ಇಲಾಖೆ ಅದು. ಬಟ್ ಹಾಗಾಗಿ ಈ ಒಂದು ಇಲಾಖೆಯಲ್ಲಿ ಅವೆರಡು ಆಕ್ಟ್ ತೆಗೆದ್ರೆ ಸಮಾಜ ಬೇರೆ ರೀತಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ, ಇದೇ ತಿಂಗಳು ಏನು 27ನೇ ತಾರೀಕು ಬೆಳ್ತಂಗಡಿಯಲ್ಲಿ ತಿಮ್ಮರೋಡಿ ಅವರ ಒಂದು ಟೀಮ್ ಅಂದ್ರೆ ಸೌಜನ್ಯ ಪರ ಇರ್ತಕ್ಕಂಥ ಒಂದು ತಂಡ ಏನು ಹೋರಾಟ ಮಾಡ್ತಾ ಇದೆ, ಆ ಹೋರಾಟಕ್ಕೆ ನಮ್ಮ ಬೆಂಬಲವೂ ಇರುತ್ತೆ. ಹಾಗೆ ನಾವು ಸಹ ಅಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ತೆ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.